ಹಲೋ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಎಣಿಸ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರೋ ಬೆಲ್ಲೈಕನ್ ಒತ್ತಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಬೆಳಗಿಂದಲೇ ಮಳೆ. ನಾನು ಈಗ ಮಳೆಯಲ್ಲಿ ದನಗಳನ್ನು ಕರ್ಕೊಂಡೋಗಿ ಹೊರಗೆ ಬಿಟ್ಟೆ. ಒಬ್ಬಳನ್ನು ಕಟ್ಟಿದ್ದು, ಒಬ್ಬಳನ್ನು ಬಿಟ್ಟದ್ದು. ಮಳೆ ಬರ್ತಾ ಇತ್ತು, ಈಗ ಬಿಟ್ಟಿತ್ತು. ಹಾಗೆ ಸ್ವಲ್ಪ ಸೊಪ್ಪಿಗೆ ಹೋಗುವ ಅಂತ ಬಜ ಉಂಟು, ಆದರೆ ಈಗ ಒಂದು ಸ್ವಲ್ಪ ಸೊಪ್ಪು ತಂದರೆ ಮಳೆ ಬಿಡುವಾಗ ಸೊಪ್ಪು ತಗೊಂಡು ಬರೋದು. ಹಾಗೆ ಅದನ್ನೆಲ್ಲ ಖಾಲಿ ಮಾಡಿದ್ರೆ ಅಂತ ಕಾದ್ರೆ ಎಮರ್ಜೆನ್ಸಿಗೆ ಬೇಕಾಗ್ತದೆ ಅಂತ ಹೇಳಿ ಅದನ್ನು ಯೂಸ್ ಮಾಡಲಿಕ್ಕಿಲ್ಲ. ನಿನ್ನೆಯಿಂದ ನಾನು ಸೊಪ್ಪು ತರಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಂದರೆ ಇಬ್ಬರು ಇರೋದಲ್ಲ, ಹಾಗೆ ಸ್ವಲ್ಪ ಸುಲಭ ಆಗ್ತದೆ. ಒಂದೊಂದು ಸ್ವಲ್ಪ ಸೊಪ್ಪನ್ನು ಅಂದರೆ ಹಿರಿಯೋದು, ಹಿರಿದು ಒಂದೊಂದು ಕಡೆ ಅಟ್ಟಿ ಇಡೋದು, ಅದನ್ನು ಸದ್ಯಾಗುವಷ್ಟು ಬಟ್ಟೆಯಲ್ಲಿ ತಗೊಂಡು ಬಂದು ಅವ್ರು ಕೂತ್ಕೊಳ್ಳೋ ಪ್ಲೇಸಿಗೆ ಹಾಕಿಬಿಡೋದು. ಹಾಗೆ ಈಗ ಇನ್ನು ತರಗೆಲ್ಲ ಏನು ಸಿಗೋದಿಲ್ಲ, ಯಾಕಂದರೆ ಮಳೆ ಬಂದ ಮೇಲೆ ಒಂದು ನಾವೆಲ್ಲ ಅದನ್ನು ತಗೊಂಡು ಬಂದು ಮನೇಲಿ ಸ್ಟಾಕ್ ಮಾಡಿದ ಮೇಲೆ ಎಲ್ಲ ಖಾಲಿಯಾಗಿದೆ. ಇನ್ನೀಗ ಮರ ಚಿಗುರು ಇದೆಯಲ್ಲ, ಒಂದು ಮರದ್ದು ಸೊಪ್ಪು, ಇಲ್ಲಾಂತೇಳಿದರೆ ಕೆಳಗಡೆ ಗಿಡ ಇರ್ತದಲ್ಲ, ಅದನ್ನು ಹಿರಿಯೋದು. ನಾನು ಹೇಗೆ ಅಂತ ನಿಮಗೆ ವ್ಲಾಗಲ್ಲಿ ತೋರಿಸ್ತೇನೆ.
ಗುರಿ ಚೆರ್ಲೆಗಾಗು ಹಾಂ ಅನ್ನು ಎಂತನದ ಹೊತ್ತೆ ಅಂತ ಬೊಗುಳೆಗ ಮಾಜ ನಾನು ಇವ್ರ ಹತ್ರ ಬಂದೆ ಬದಲಿಸಿ ಹೋಗುವ ಅಂತ. ಈಗ 3ನೇ ಸಲ ಬದಲಿಸ್ತಿರೋದು. ಸೊಪ್ಪಾಗಿ ಮನೆಗೆಲ್ಲ ಕೊಂಡೋಗಿ ಹಾಕಿ ಅದನ್ನೆಲ್ಲ ಹಟ್ಟಿಯಲ್ಲಿ ಹಾಕಿ ಆಯಿತು. ಇವತ್ತಿಗೆ ಸಾಕು, ಇವತ್ತಿಗೆ ಬೇಕಾದಷ್ಟು ಮಾಡಿದೆ. ಮತ್ತು ಒಂದು ಬೊಂಡ ಕುಡಿತು ದನಗಳ ಹತ್ರ ಹೋಗಿ ಈಗ ನಾನು ಮನೆಗೆ ಹೋಗ್ತಿದ್ದೇನೆ. ಇನ್ನು ಮನೆಯಿಂದ ಹುಲ್ಲಿಗೆ ಹೋಗಬೇಕು. ಹುಲ್ಲೊಂದು ಸ್ವಲ್ಪ ಮಾಡಬೇಕು, ಸ್ವಲ್ಪ ನಿನ್ನೆ ಮಾಡಿಟ್ಟದು ಉಂಟು, ಅದಕ್ಕೆ ಆ್ಯಡ್ ಮಾಡಬೇಕು, ಅಲ್ಲಿಂದ ತೊಗೊಂಡ್ಬರಬೇಕು. ಅಷ್ಟಾದರೆ ಸ್ವಲ್ಪ ವರ್ಕ್ ಮುಗೀತದೆ ಅಂತ ಹೇಳ್ಬೋದು. ಇದು ನೋಡಿ, ನಾನು ಮೊನ್ನೆಯಿಂದ ಕ್ಲೀನ್ ಮಾಡ್ತಾ ಇದ್ದೇನೆ. ನಮ್ಮ ಸೈಡಿಗೆ, ತೋಟದ ಸೈಡಿಗೆ ಟ್ರಂಚ್ ಉಂಟು, ಅದರದ್ದು ಮಣ್ಣನೆತಿಗೆ ಹಾಕಿದ್ರು ಸುಮಾರು ವರ್ಷದ ಹಿಂದೆ. ಅದೀಗಲೂ ಹಾಗೆ ಉಂಟು ಎತ್ತರಾಗಿ. ಈ ಸೈಡೆಲ್ಲ ಹುಲ್ಲು, ನಮ್ಮ ತೋಟ ಅಲ್ಲ, ಹಾಗೆ ಕ್ಲೀನ್ ಮಾಡ್ತಾ ಮಾಡ್ತಾ ಇಲ್ಲಿ ತನಕ ತಲುಪಿದ್ದೇನೆ. ಅಂದರೆ ಈ ಇದರಲ್ಲಿ ಉಂಟಲ್ಲ, ಎಂತ ಇರೋದಿಲ್ಲ, ಬರೀ ಸೊಪ್ಪಿದು ಗಿಡ ಅಂಥದ್ದಿರೋದು. ನಾವು ಅಲ್ಲಲ್ಲಿ ಈ ಥರ ಹುಲ್ಲು ನೆಟ್ಟಿದ್ವಿ, ಅದಾದರೂ ಸ್ವಲ್ಪ ಸಿಕ್ಕಿತ್ತು, ಬಿಟ್ಟರೆ ಬೇರೆ ಎಂತ ಇಲ್ಲ. ಹಾಗೆ ಕ್ಲೀನ್ ಮಾಡ್ತಾ ಮಾಡ್ತಾ ಇಷ್ಟ ಆಯಿತು. ಹುಲ್ಲು ಬೇಕಾದಷ್ಟು ಉಂಟು. ಮತ್ತು ಈಗ ಒಂದು ದನ ಅಲ್ಲ, ಒಂದು ಕಟ್ಟಾಕೊಂಡು ಹೋದರೆ ಸಾಕಾಗ್ತದೆ. ಹಾಗೆ ಇದು ಕ್ಲೀನ್ ಆಗಬೇಕಲ್ಲ, ಇನ್ನು ಮೆಷಿನ್ ತಗೊಳ್ಬೇಕು ಹುಲ್ಲು ಎರಿಯೋದು, ಯಾಕಂದರೆ ಹೀಗೆ ಸೈಡ್ ಕ್ಲೀನ್ ಮಾಡಲಿಕ್ಕೆ ಬೇಕಾಗ್ತದೆ ಅಂತ. ಇಲ್ಲಿ ನಾನು ಸೈಡಿಗೆ ಟ್ರಂಚ್ ಕ್ಲೀನ್ ಮಾಡಿದ್ದೇನಲ್ಲ, ಇಲ್ಲೊಂದು ಸೈಡಿಗೆ ಒಂದು ಹುಲ್ಲು ಉಂಟಾಯ್ತಾ, ಅಂದರೆ ಅದು ಇಲ್ಲಿ ಮಾತ್ರ ಇರೋದು, ಬೇರೆ ಎಲ್ಲಿ ಸಹ ಇಲ್ಲ. ವರ್ಷವು ನನಗೆ ಇಲ್ಲಿ ಕ್ಲೀನ್ ಮಾಡುವಾಗ ಇದರದೊಂದು ಗಾಯ ಆಗೋದಂತಲೇ ಆಗ್ತದೆ, ತಪ್ಪಿದಂತಿಲ್ಲ, ವರ್ಷವೂ ಆಗ್ತದೆ. ಪ್ರತಿ ವರ್ಷ ಜಾಗ್ರತೆ ಮಾಡಿ ಹುಲ್ಲು ಎರಿಬೇಕು, ಇಲ್ಲಿ ತಾಗ್ತದೆ ಅಂತ ಒಂದು ಗೊತ್ತಿರ್ತದೆ ಮೈಂಡಲ್ಲಿ, ಆದರೂ ಹೇಗಾದರೂ ತಾಗಿ ಹೋಗ್ತದೆ. ನೋಡಿ ಅಂತ ಈ ಹುಲ್ಲು ನೋಡಲಿಕ್ಕೆ ಚೆಂದ, ಹುಲ್ಲು ಇದು ನೋಡಲಿಕ್ಕೆ, ತಾಗಿದ್ರೆ ಎಷ್ಟು ದೊಡ್ಡ ಸ್ಕ್ರ್ಯಾಚ್ ಆಗ್ತದೆ ಅಂದರೆ ನೋಡಿ ಅಂತೆ. ನನಗೆ 4 ಬೆರಳಿಗೆ ಸಾಗಿದೆ, ಇಲ್ಲಿಂದ ಇದಕ್ಕೆ ಹೀಗೆ, ಅಂದರೆ ನಾನು ಹೀಗೆ ಹಿಡಿದು ಎಳ್ದದ್ದು ಗೊತ್ತಿಲ್ಲದೆ ಒಟ್ಟಿಗೆ ಬಂದಿದೆ ಸ್ಕ್ರ್ಯಾಚ್. ಹಾಗೆ ಉಂಟಲ್ಲ, ಜಾಗೃತಿಯಲ್ಲಿ ಹಿರಿಬೇಕಂದ್ರೆ ಒಂದಿಷ್ಟು ಸ್ಪೇಸಲ್ಲಿ ಮಾತ್ರ, ಬೇರೆ ಎಲ್ಲಿಲ್ಲ. ಇಂಥ ಹುಲ್ಲು ಇದ್ದರೆ ಭಾರಿ ಕಷ್ಟ ಆಗೋದು ತೋಟದಲ್ಲಿ. ನಮಗೆ ಬೇರೆ ಕಡೆ ಇಲ್ಲ, ಇಲ್ಲಿ ಮಾತ್ರ ಇರೋದ್ರಿಂದ ಏನೋ ಬಚಾವು. ಅದಕ್ಕೆ ಈಗ ಅಪ್ಪ ಹೇಳೋದು, ಇದನ್ನು ಬುಡದಿಂದಲೇ ಕಿತ್ತು ಆಚೆ ಕಡೆ ಬಿಸಾಡಿಬಿಡಬೇಕು, ಅಂದರೆ ಕಾಡು ಸೈಡಿಗೆ ಬಿಸಾಡಬೇಕು ಅಂತ. ಬುಡ ಕೀಳಲಿಕ್ಕೆ ಸಹ ಆಗಬೇಕಲ್ಲ, ಅಷ್ಟು ಇದರಲ್ಲಿ ಒಂಥರ ಬ್ಲೇಡ್ ಥರ ಹೀಗೆ ಎಳೆದು ಹೋದರೆ ಬ್ಲೇಡೇ ಅಷ್ಟು ಶಾರ್ಪ್. ನಾವು ನೆಟ್ಟು ಮಾಡ್ತೇವಲ್ಲ ಸೀಮೆ ಹುಲ್ಲು, ಅದಕ್ಕಿಂತ ಶಾರ್ಪ್ ಅಂತ ಹೇಳ್ಬೋದು. ಮಾತ್ರ ನಿಮಗೆ ಗೊತ್ತಿದ್ರೆ ಹೇಳಿ. ನೋಡಲಿಕ್ಕೆ ಚೆಂದ ಉಂಟು, ಚಿಕ್ಕ ಗಿಡ ಆಗಿ ಅದಕ್ಕೊಂದು ಚೆಂದ ಹೂ ಸಹ ಹೋಗ್ತದೆ ನೋಡಿ ಅಂತೆ.
ನಂದಿ, ಹಾಯ್ ನಂದಿ, ನಂದಿಜಾ, ಚುಬ್ಬನಿ. ಹಾಯ್. ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಏನು ಮಾಡುವ. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಸೂಪರ್ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ. ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಅಂದರೆ ಹೇಳ್ತೀರಿ, ಅನುಷಾ ಕೃಷ್ಣನಾಯ್ಕ್ ಅಂತ ಫಾಲೋ ಮಾಡಿ. ಕಮೆಂಟಲ್ಲಿ ಪಿನ್ ಮಾಡಿರುವಂಥ ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆಗಿ. ನಾನು ಯಾವಾಗ ಯೂಟ್ಯೂಬಲ್ಲಿ ವೀಡಿಯೋನ ಅಪ್ಲೋಡ್ ಮಾಡ್ತೇನೆ ಆವಾಗ ಅದರ ಲಿಂಕನ್ನು ವಾಟ್ಸಪ್ ಚಾನಲಲ್ಲಿ ಕೂಡ ಹಾಕಿರ್ತೇನೆ. ನೀವು ವಾಟ್ಸಪ್ಪಲ್ಲೇ ಓಪನ್ ಮಾಡಿ ನೋಡ್ಕೊಳ್ಬಹುದು. ಮತ್ತೆ ಸಿಗುವ. ಬಾಯ್ ಬಾಯ್.